ದೇವರನ್ನ ಮೊರೆ ಹೋಗಿದ್ದೇನೆ, ನನ್ನ ಜೀವ ಕ್ರಿಸ್ತನಲ್ಲಿ ಮರೆಯಾಗಿ ಇಡಲ್ಪಟ್ಟಿದೆ, ನಾನು ಯೇಸು ಕ್ರಿಸ್ತನಲ್ಲಿ ಸುರಕ್ಷಿತವಾಗಿದ್ದೇನೆ. ಪಕ್ಕದಲ್ಲಿರೋರು ನೋಡಿ ಹೇಳಿ, ನಾನು ಯೇಸು ಕ್ರಿಸ್ತನಲ್ಲಿ ಸುರಕ್ಷಿತವಾಗಿದ್ದೇನೆ, ನಾನು ಯೇಸು ಕ್ರಿಸ್ತನಲ್ಲಿ ಸುರಕ್ಷಿತವಾಗಿದ್ದೇನೆ. ನನ್ನ ಜೀವಿತಕ್ಕೆ ಯಾವುದೇ ಆಪತ್ತು ಬರ್ಲಿಕ್ಕೆ ನನ್ನ ದೇವರು ಬಿಟ್ಟು ಕೊಡಲ್ಲ ಎಂಬುದಾಗಿ ಎಸ್ತೇರಳ ಗ್ರಂಥದಲ್ಲಿ ಯಹೂದ್ಯರಿಗೆ ವಿರುದ್ಧವಾಗಿ ಶತ್ರು ಅಲ್ಲಿಯ ಕಾಲವನ್ನ, ಸಮಯವನ್ನ, ದಿನವನ್ನ ಗೊತ್ತು ಮಾಡಿ ಅವನ ನಾಶ ಮಾಡ್ಬೇಕಂತ ಅವನ ಆಲೋಚನೆ ಮಾಡಿರುವಾಗ ದೇವರು ಏನ್ ಮಾಡ್ತಾರೆ, ಶತ್ರುವಿನ ಆಲೋಚನೆಯನ್ನ ತಲೆ ಕೆಳಗಾಗುವಂತೆ ದೇವರು ಮಾಡುವುದಾಗಿ ಈ ಮುಂಚಾಣಗಳಲ್ಲಿ ದೇವರು ನನಗೆ ಹೇಳಿರ್ತಕ್ಕಂಥ ಮಾತಂದ್ರೆ, ಕಳೆದ ರಾತ್ರಿ ನಾವು ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಮಾಡ್ತಾ ಇದ್ವಿ ಏನಂತಂದ್ರೆ, ಶತ್ರು ಕಲಿತಕ್ಕಂಥ ಎಲ್ಲ ಆಯುಧವನ್ನ ಸೆಂಡ್ ಇಟ್ ಬ್ಯಾಕ್ ಎಂಬುದಾಗಿ, ಶತ್ರುವಿನ ಎಲ್ಲ ಆಯುಧವನ್ನ ನಾವು ಹಿಂತಿರುಗಿಸಿ ಅವನಿಗೆ ಕಳುಹಿಸಿ ಕೊಡ್ತೇವೆ ಎಂಬುದಾಗಿ, ಯಾರಿಂದ ಬಂದಿದ್ಯೋ ಅವರಿಗೆ ನಾವು ತಿರುಗಿಸಿ ಕಳಿಸ್ತೇವೆ ಎಂಬುದಾಗಿ ಈ ಮುಂಚಾಣಗಳಲ್ಲಿ ಈ ವಾರ ಪೂರ್ತಿ ಶಕ್ತವಾಗಿ ಆ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನಿಮ್ಮ ಜೀವಿತಕ್ಕೆ ಶತ್ರು ಆ ಡೇಟ್ ಅನ್ನ, ಆ ದಿನಾಂಕವನ್ನ ಏನು ನೇಮಿಸಿದನೋ ಅದು ನಿಮ್ಮ ಜೀವಿತಕ್ಕೆ ಆ ನಾಶ ಬರದ ಹಾಗೆ ದೇವರು ತಪ್ಪಿಸ್ತಾರೆ. ಅಲ್ಲೆಲೂಯ್ಯ. ಜೂಲೈ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೆಲೂಯ್ಯ. ಮುಂದೆ ಬರ್ತಕ್ಕಂಥ ಜೂಲೈ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನೇ ಬಂದು ಸ್ವೀಕರಿಸೋದಕ್ಕೆ ನಾವು ಸಿದ್ಧವಾಗ್ತೇವೆ. ಅಲ್ಲೆಲೂಯ್ಯ. ಹೇಳ್ತಕ್ಕಂಥ ಕಿವಿ ಮಾತನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಜೂಲೈ ತಿಂಗಳಲ್ಲಿ ಏನೇ ಬಂದು ನಾವು ಸ್ವೀಕರಿಸೋದಕ್ಕೆ ನಮ್ಮ ಜೀವನದಲ್ಲಿ ಸಿದ್ಧವಾಗಿರ್ಬೇಕು. ಅದಕ್ಕೆ ದೇವರು ನಮಗೆ ನೆನಪಿಸ್ತಾರೆ ಏನಂತಂದ್ರೆ, ಎಫೆಸಕ್ಕೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿಯ ಕೊನೆ ಅಧಿಕಾರಿದೆ ಏನಂದ್ರೆ, ಕರ್ತನಲ್ಲಿಯೂ ಆದರ ಅತ್ಯಧಿಕವಾದ ಬಲವನ್ನು ಹೊಂದಿಕೊಂಡು ನೀವೇನ್ ಮಾಡಿರಿ ಅಂದ್ರೆ ಬಲಗೊಳ್ಳಿರಿ ಎಂಬುದಾಗಿ. ಅಲ್ಲಿಯ ದೇವರ ಅತ್ಯಧಿಕವಾದಂತಹ ಬಲವನ್ನು ಹೊಂದಿಕೊಂಡು ನೀವೇನ್ ಮಾಡ್ರಿ, ಕ್ರಿಸ್ತನಲ್ಲಿ ಬಲಗೊಳ್ಳಿರಿ ಎಂಬುದಾಗಿ ಅಲ್ಲಿ ವಾಕ್ಯ ಬರ್ತದೆ. ಆ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ನಾವು ಬಲವಾಗಿರುವಾಗ ಶತ್ರು ನಮ್ಮ ಜೀವನಕ್ಕೆ ಎಂತ ಒಂದು ಕಾರ್ಯವನ್ನು ನೇಮಿಸಿದ್ರು ಕೂಡ, ಎಂತ ಒಂದು ಪದ್ಧತಿಯನ್ನ ಅವನು ರೂಪಿಸಿದ್ರು ಕೂಡ ಅದರಿಂದ ಹೊರಗಡೆ ಬರ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ದೇವರು ನಮಗೆ ಕಳೆದ ವಾರ ಪೂರ್ತಿ ಹೇಳ್ತಾ ಬರ್ತಾರೆ ಮಾತೇನಂತಂದ್ರೆ, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಎಂಬುದಾಗಿ, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಎಂಬುದಾಗಿ ಅಂದ್ರೆ ಕ್ರಿಸ್ತನಲ್ಲಿ ನೀವು ಬಲವಾಗಿರಿ ಎಂಬುದಾಗಿ, ಕ್ರಿಸ್ತನಲ್ಲಿ ನೀವು ಬಲವಾಗಿರಿ ಎಂಬುದಾಗಿ. ಈ ತಿಂಗಳು ಮುಂದಿನ ತಿಂಗಳು ದೇವರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಬಲವಾಗಿರುವಾಗ ಅಲ್ಲೆಲೂಯ್ಯ ಎಲ್ಲವನ್ನ ನೀವು ದಾಟಿ ಆಚೆ ದಡಕ್ಕೆ ಹೋಗುವಾಗ, ಈ ದಡದಿಂದ ಆಚೆ ದಡಕ್ಕೆ ಯಾವ ರೀತಿಯಾಗಿ ಒಂದು ಕ್ರಾಸ್ ಓವರ್ ನೀವು ಮಾಡ್ತಿರೋ ಆ ಪ್ರಕಾರವಾಗಿ ಈ ಒಂದು ಕೆರೆನ ದಾಟಿ ಇನ್ನೊಂದು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ದೇವರು ಹೇಳ್ತಾರಲ್ಲ, ಆ ಪ್ರಕಾರವಾಗಿ ಮುಂದೆ ನೀವು ದಾಟಿ ಹೋಗ್ಲಿಕ್ಕೆ ದೇವರು ಈ 2 ತಿಂಗಳಲ್ಲಿ ನಿಮ್ಮನ್ನ ಬಲಪಡಿಸ್ತೀವಿ ಅಂತಿದ್ದಾರೆ. ಅಲ್ಲೆಲೂಯ್ಯ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿರುವ ಒಂದು ಮಾತನ್ನ ಹೇಳ್ತಾರೆ ಏನಂತಂದ್ರೆ, ನಿಮ್ಮ ಪಾಲಾಯನ ಚಳಿಗಾಲದಲ್ಲಿ ಆಗ್ಬಾರ್ದಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಪೇತ್ರನೇ ಸೈತಾನನ ಶೋಧಿಸಲಿಕ್ಕೆ ಬರುವಂತ ಸಮಯದಲ್ಲಿ ಅಲ್ಲೆಲೂಯ್ಯ ಆ ಶೋಧನೆಯನ್ನು ನೀನು ಜಯಿಸಬೇಕೆಂಬುದಾಗಿ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಸೈತಾನ್ ನನ್ನ ಬಳಿಯಲ್ಲಿ ಬಂದು ನಿನ್ನ ಕುರಿತಾಗಿ ಅಪ್ಪಣೆನ ಕೇಳಿಕೊಳ್ತೇನೆ ಏನಂತಂದ್ರೆ, ಗೋಧಿಯಂತೆ ನಾನು ನಿನ್ನ ಒಡೆಯಬೇಕೆಂಬುದಾಗಿ ಸೈತಾನ್ ಬಂದು ಪೇತ್ರನ ವಿಷಯವಾಗಿ ಅಪ್ಪಣೆ ಕೇಳಿದಂತ ಯೇಸು ಸ್ವಾಮಿ ಹೇಳ್ತಾರೆ. ಅದಕ್ಕೆ ನೀನು ಭಯ ಪಡೋದು ಬೇಡ, ನಾನು ನಿನ್ನ ಬಲಕ್ಕೋಸ್ಕರ, ನೀನು ಆ ದಿನವನ್ನ ಜಯಿಸೋದಕ್ಕೋಸ್ಕರ ನಾನು ನಿನ್ನ ಬಲಪಡಿಸ್ತೇನೆ, ನಿನಗೋಸ್ಕರ ಪ್ರಾರ್ಥಿಸ್ತೇನೆ ಅಂತ ದೇವರು ವಾಕ್ಯ ಇರುತ್ತಲ್ಲ, ಆ ಪ್ರಕಾರವಾಗಿ 2 ತಿಂಗಳು ಬಹಳ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಈ ಒಂದು ಕೆರೆನ ದಾಟಿ ಆಚೆ ದಡಕ್ಕೆ ಹೋಗ್ಲಿಕ್ಕೆ ಖಂಡಿತವಾಗಿಯೂ ದೇವರು ನಮಗೆ ಸಹಾಯ ಮಾಡಲಿ ಅಂತ ಈ ಮುಂಚಾಣಗಳಲ್ಲಿ ದೇವರು ನಮ್ಗೆ ಹೇಳ್ತಾ ಬರ್ತಿರೋ ವಿಷಯ ಅಂತಂದ್ರೆ, ದೇವರು ನಮ್ಮ ಜೀವಿತಕ್ಕೆ ಶುಭದ ಸೂಚನೆ ಆತನು ತೋರಿಸ್ತಾನೆ. ಅಲ್ಲೆಲೂಯ್ಯ. ಹಾಗೆಗಾರರು ನಮ್ಮನ್ನ ಅಲ್ಲೆಲೂಯ್ಯ ಯಾರೆಲ್ಲ ಹಾಗೆ ಮಾಡ್ತಾರೋ ಅವರು ನೋಡಿ ಆಶ್ಚರ್ಯ ಪಡುವಾಗೆ ಖಂಡಿತವಾಗಿ ದೇವರು ನಮ್ಗೆ ಸಹಾಯ ಮಾಡ್ತಾರೆ ಅಂತಾಗಿ ಆ ಅರಣ್ಯಕಾಂಡ ಬಂದ ಪುಸ್ತಕ, ಅರಣ್ಯಕಾಂಡ 17ನೇ ಅಧ್ಯಾಯದ 5ನೇ ವಾಕ್ಯ. ಅರಣ್ಯಕಾಂಡ 17ನೇ ಅಧ್ಯಾಯದ 5ನೇ ವಾಕ್ಯ. ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು, ಇಸ್ರಾಯೇಲರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಗುಣಗುಟ್ಟುವಿಕೆಯು ನನಗೆ ಇನ್ನೂ ಕೇಳಿಸದಂತೆ ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಅಂದನು. ಅದಕ್ಕಿಂತ ಮುಂಚಿತವಾಗಿ ಅದೇ 86ನೇ ಕೀರ್ತನೆ 9 ಮತ್ತು 10ನೇ ವಾಕ್ಯ. 86ನೇ ಕೀರ್ತನೆ 9 ಮತ್ತು 10ನೇ ವಾಕ್ಯ. ಕರ್ತನೇ, ನಿನ್ನಿಂದೊಟ್ಟಾದ ಎಲ್ಲ ಜನಾಂಗಗಳು ಬಂದು ನಿನಗೆ ಅಡ್ಡ ಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ಮಹೋನ್ನತನು, ಮಹತ್ಕಾರ್ಯಗಳನ್ನು ನಡೆಸುವವನು ನೀನು, ದೇವರು ನೀನೊಬ್ಬನೇ.
ದೇವರ ವಾಕ್ಯ ಇರ್ತದೆ, ನಮ್ಮ ದೇವರು ಬಹಳವಾಗಿ ದೊಡ್ಡವನಾಗಿದ್ದಾನಂತೆ, ಆತನು ಮಹೋನ್ನತನ ದೇವರಾಗಿದ್ದಾನಂತೆ. ಕೀರ್ತನೆ 86 9ನೇ ವಾಕ್ಯ 10ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ ದೇವರು ಬಹಳವಾಗಿ ದೊಡ್ಡವನಾಗಿದ್ದಾನೆ. ಆತನು ಮಹತ್ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ಅಲ್ಲೂಯ್ಯ ಅದ್ಭುತ ಸ್ವರೂಪನಾಗಿರತಕ್ಕಂಥ ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾರೆ ಎಂಬುದಾಗಿ ಆ ವಾಕ್ಯದಲ್ಲಿ ಇರುವಂತದ್ದಾಗಿದೆ. ಅಲ್ಲೂಯ್ಯ ದೇವರು ಎಂತವರು ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನಮ್ಮ ತಂದೆ ಅಥವಾ ನಮ್ಮ ದೇವರಾಗಿರ್ತಕ್ಕಂಥವರು ಅವ್ರು ಎಂತವರಾಗಿದ್ದಾರೆ, ಅವರ ಶಕ್ತಿ ಎಂತದ್ದು ಎಂಬುದಾಗಿ. ಅವ್ರಿಗೆ ಸಿಂಹಾಸನ ಆಕಾಶದಲ್ಲಿದ್ರೆ ಅಲ್ಲೂಯ್ಯ ಪಾದಪೀಠ ಭೂಮಿಯಲ್ಲಿ ಇರುತ್ತದೆ. ಅಂತ ಒಂದು ದೊಡ್ಡ ದೇವರನ್ನ ನಾವು ಆರಾಧಿಸುವಂತವರಾಗಿದ್ದೇವೆ. ಅಂತ ಒಂದು ದೊಡ್ಡ ದೇವರು ನಮಗೆ ತಂದೆಯು ಮತ್ತೆ ದೇವರು ಆಗಿದ್ದಾರೆ. ಆತನ ಪರಾಕ್ರಮ ಎಂತದ್ದು ಎಂಬುದಾಗಿ ನಾವು ತಿಳಿದುಕೊಂಡಿರುವಾಗ ಮಾತ್ರನೇ ಅಲ್ಲೂಯ್ಯ ದೇವರ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕಾಗ್ತದೆ. ಅಲ್ಲೂಯ್ಯ ಈ ಒಂದು ಲೋಕದಲ್ಲಿ ಕಾಣತಕ್ಕಂಥ ಎಲ್ಲ ಸರ್ವ ಸೃಷ್ಟಿಯನ್ನ ಆತನು ಉಂಟು ಮಾಡಿದ ದೇವರಾಗಿದ್ದಾನೆ, ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. ಅಂತ ಒಂದು ದೇವರನ್ನ ನಾವು ಆರಾಧಿಸುವಂತವರಾಗಿದ್ದೇವೆ. ಆತನ ಮೇಲೆ ನಂಬಿಕೆ ಇಟ್ಟುಕೊಳ್ಳುವಾಗ, ಆತನನ್ನ ಭಯದಿಂದ ಭಕ್ತಿಯಿಂದ ಸೇವಿಸುವಾಗ ಖಂಡಿತವಾಗಿಯೂ ಶುಭದ ಸೂಚನೆಯನ್ನ ಆತನು ಕೊಡುವಂತವರಾಗಿದೆ. ಇದರಲ್ಲಿ ದೇವರು ನಮ್ಗೆ ಹೇಳ್ತಾ ಬರ್ತಾರಂತ ವಿಷಯ ಅಂತಂದ್ರೆ, ನಾವು ಯಾವಾಗ ದೇವರಿಗೆ ಒಬ್ಬೆ ಆಗ್ತೀವೋ, ಯಾವಾಗ ದೇವರಿಗೆ ನಾವು ದೇವರಿಗೆ ವಿಧೇಯರಾಗ್ತೀವೋ, ಆ ಸಮಯದಲ್ಲಿ ಏನಾಗುತ್ತದೆ, ಅದ್ಭುತಗಳು ನಮ್ಮ ಜೀವಿತದಲ್ಲಿ ಶುರುವಾಗಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಈ ಮುಂಚಾಣಗಳಲ್ಲಿ ನನಗೆ ದೇವರು ಹೇಳುವಂತ ವಿಷಯ ಈ ರೀತಿಯಾಗಿದೆ. ಅದೇನಂದ್ರೆ ಅದ್ಭುತ ಸ್ವರೂಪನಾಗಿರತಕ್ಕಂಥ ನಮ್ಮ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಒಂದು ಶುಭದ ಕಾರ್ಯವನ್ನ, ಒಂದು ಶುಭದ ಸೂಚನೆಯನ್ನ ಆತನು ದೇವರು ತೋರಿಸಲಿಕ್ಕೆ ಹೋಗ್ತಾ ಇದ್ದಾರೆ ಎಂಬುದಾಗಿ, ಅದನ್ನು ತೋರಿಸ್ತಾರೆ ಎಂಬುದಾಗಿ ಈ ಮುಂಚಾಣಗಳಲ್ಲಿ ದೇವರ ಆಲೋಚನೆ ಇರುವಂತವರಾಗಿದ್ದಾರೆ. ನೋಡಿ, ಅರಣ್ಯಕಾಂಡ ಸ್ತೋತ್ರ 17ನೇ ಅಧ್ಯಾಯದ 5ನೇ ವಾಕ್ಯ, 17 ಅಧ್ಯಾಯ 5ನೇ ವಚನ. ನಾನು ಯಾರನ್ನು ಮೆಚ್ಚಿದ್ದೇನೋ ಹೌದು, ಅವನ ಕೋಲು ಚಿಗುರುವುದು. ಹಾ. ಇಸ್ರಾಯೇಲರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಹುಡುಗುಟ್ಟುವಿಕೆಯು ನನಗೆ ಇನ್ನು ಕೇಳಿಸದಂತೆ ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಅಂದನು. ಅದಕ್ಕನುಸಾರವಾಗಿ ಮೋಶೆಯು ಇಸ್ರಾಯೇಲರ ಸಂಗಡ ಮಾತಾಡಲಾಗಿ ಅವರ ಕುಲಾಧಿಪತಿಗಳೆಲ್ಲರೂ ಕುಲಕ್ಕೆ ಒಂದು ಕೋಲಿನ ಮೇರೆಗೆ 12 ಕೋಲುಗಳನ್ನು ಅವನ ಕೈಗೆ ಕೊಟ್ಟರು. ಅವುಗಳೊಡನೆ ಆರೋನನ ಕೋಲು ಇತ್ತು. ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳಿರುವ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನು. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು. ಮೋಶೆ ಆ ಕೋಲುಗಳನ್ನೆಲ್ಲ ಯೆಹೋವನ ಸನ್ನಿಧಿಯಿಂದ ಇಸ್ರಾಯೇಲರೆಲ್ಲರ ಬಳಿಗೆ ತಂದು ತೋರಿಸಿದನು. ಅವರು ನೋಡಿ ತಮ್ಮ ತಮ್ಮ ಕೋಲುಗಳನ್ನು ತೆಗೆದುಕೊಂಡರು. ಸಾಕು. ಹಲ್ಲೆಲೂಯ. 17ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾನು ಯಾರನ್ನ ಮೆಚ್ಚಿದ್ದೇನೋ ಅಲ್ಲೆಲೂಯ ಅವನ ಕೋಲು ಚಿಗುರುತ್ತದೆ ಎಂಬುದಾಗಿ. ಈ ವಾಕ್ಯದಿಂದ ದೇವರ ಏನನ್ನ ಕಲಿಸಲಿಕ್ಕೆ ಬರ್ತದೆ ಅಂತಂದ್ರೆ, ದೇವರು ಒಳ್ಳೆದಕ್ಕೆ ಶುಭದ ಸೂಚನೆ ತೋರಿಸುವಂತವರಾಗಿದ್ದಾರೆ. ಬೈಬಲಲ್ಲಿ ಕೆಟ್ಟದಕ್ಕೆ ಕೂಡ ಒಂದು ಸೂಚನೆ ಇದೆ, ಎರಡೂ ಇದೆ. ಅಲ್ಲೆಲೂಯ. ಎರಡೂ ಸತ್ಯಗಳನ್ನ ಕಲಿಸ್ತದೆ. ಅಲ್ಲೆಲೂಯ. ದೇವರ ಸಮ್ಮುಖದಲ್ಲಿ ನಾವು ದೇವರ ಹೇಳಿದ ಪ್ರಕಾರವಾಗಿ ದೇವರ ಮಾತನ್ನ ಕೇಳಿ ನಡೆಯುವಾಗ ಖಂಡಿತವಾಗಿ ನಮ್ಮ ಜೀವಿತಕ್ಕೆ ಶುಭದ ಸೂಚನೆಯನ್ನು ತೋರಿಸುವಂತವರಾಗಿದ್ದಾರೆ. ಇವತ್ತಿನ ಸಂದೇಶದ ಶೀರ್ಷಿಕೆ ಶುಭದ ಸೂಚನೆ ದೇವರು ತೋರಿಸ್ತಾರೆ ಎಂಬುದಾಗಿ ಆಗಿರೋ ಕಾರಣ ನಾನು ಕೆಟ್ಟದಕ್ಕೆ ಸೂಚನೆಯನ್ನು ತೋರಿಸ್ತಾರೆ ಅಂತ ವಾಕ್ಯದಲ್ಲ, ಅದರ ಕಡೆಗೆ ಹೋಗೋದಿಲ್ಲ. ಶುಭದ ಸೂಚನೆ ಕಡೆಗೆ ಮಾತ್ರನೇ ನಾನು ಆಲೋಚನೆ ನೀಡಲಿಕ್ಕೆ ಬಯಸುವಂತವರಾಗಿ. ನಾನು ಹೇಳುತ್ತೆ, ನಾನು ಯಾರನ್ನ ಮೆಚ್ಚುತ್ತೇನೋ ಅವನ ಕೋಲು ಚಿಗುರುವುದು ಎಂಬುದಾಗಿ ಹೇಳ್ತಾ ಅದರ ಕೆಳಗಡೆ ಇರ್ತಾರೆ, ಇಸ್ರಾಯೇಲರು ನಿಮ್ಮಿಬ್ಬರಿಗೆ ವಿರುದ್ಧವಾಗಿ ಮಾಡುವ ಗುಡುಗುಟ್ಟುವಿಕೆ ನನಗೆ ಕೇಳಿಸದಂತೆ ಹಲ್ಲೆಲೂಯ ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಎಂಬುದಾಗಿ ದೇವರ ಆಲೋಚನೆ ಇರ್ತಾರೆ. ಅದರ ಅರ್ಥ ಏನಂತಂದ್ರೆ, ದೇವರು ಯಾರಿಗೆ ಒಂದು ಹಲ್ಲೆಲೂಯ ಅಧಿಕಾರವನ್ನ ಕೊಟ್ಟಿದ್ದರೋ, ಯಾರಿಗೆ ದೇವರು ಸೇವೆಯನ್ನ ಕೊಟ್ಟಿದ್ದರೋ, ಅಥವಾ ದೇವರು ಯಾರಿಗೆ ಹಲ್ಲೆಲೂಯ ಜವಾಬ್ದಾರಿಗಳನ್ನ ಒಪ್ಪಿಸಿ ಕೊಟ್ಟಿದ್ದರೋ ಹಲ್ಲೆಲೂಯ ಆ ನಾಯಕತ್ವಕ್ಕೆ ವಿರುದ್ಧವಾಗಿ ಗುಡುಗುಟ್ಟಬಾರದು ಅಂತ ವಾಕ್ಯದಲ್ಲಿ ಹಾಗೆ ಇರುತ್ತೆ. ದೇವರು ಹಲ್ಲೆಲೂಯ ಮೋಶೆ ಸ್ವಂತವಾಗಿ ಸೇವೆ ಮಾಡಬೇಕಂತ ಮೋಶೆ ಹೋಗಿಲ್ಲ, ಆರೋನನು ಅದೇ ರೀತಿಯಾಗಿ ಸ್ವಂತವಾಗಿ ಸೇವೆ ಮಾಡಬೇಕಂತ ಅವರಿಬ್ರು ಹೋಗಿಲ್ಲ. ಅವರಿಬ್ಬರ ಕರೆದಿರತಕ್ಕಂಥದ್ದು ದೇವರಾಗಿದ್ದಾರೆ. ಆ ದೇವರು ಕರೆದವರಿಬ್ಬರಿಗೆ ಏನ್ ಮಾಡಿದ್ದಾರೆ, ಒಬ್ಬರಿಗೆ ನಾಯಕರಾಗಿ ಕರೆದಿದ್ದಾರೆ, ಇನ್ನೊಬ್ಬರಿಗೆ ಹಲ್ಲೆಲೂಯ ಯಾಜಕರಾಗಿ ಕರೆದು ಅವರಿಬ್ಬರಿಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಸ್ರಾಯೇಲ್ ಜನರು ಏನ್ ಮಾಡ್ತಾರೆ ಅಂತಂದ್ರೆ, ದೇವರ ಕರೆಯುವಿಕೆಯಿಂದ ಬಂದಿರತಕ್ಕಂಥ ಮೋಶೆಗೆ ಆರೋನನಿಗೆ ವಿರುದ್ಧವಾಗಿ ಅವರು ಗುಡುಗುಟ್ಟುವಂತವರಾಗಿದ್ದಾರೆ. ಹಲ್ಲೆಲೂಯ. ಇವತ್ತು ಚೆನ್ನಾಗಿ ತಿಳ್ಕೊಳ್ಳಿ. ಹಲ್ಲೆಲೂಯ. ದೇವರು ಒಬ್ಬರಿಗೆ ಜವಾಬ್ದಾರಿನ ಕೊಟ್ಟಿರುವಾಗ, ದೇವರು ಒಬ್ಬರಿಗೆ ಒಂದು ಅಧಿಕಾರವನ್ನು ಕೊಟ್ಟಿರುವಾಗ ಅವರಿಗೆ ವಿರುದ್ಧವಾಗಿ ನಾವು ಗುಣಗುಟ್ಟುವುದಾದ್ರೆ ಖಂಡಿತವಾಗಿ ನಮ್ಮ ಆತ್ಮಿಕ ಜೀವಿತಕ್ಕೆ ಅದು ಒಳ್ಳೆಯ ಸೂಚನೆ ಅಲ್ಲ, ಅದು ಶುಭದ ಸೂಚನೆ ಅಲ್ಲ. ಖಂಡಿತವಾಗಿ ಅದಕ್ಕೆ ನಮ್ಮ ಜೀವಿತಕ್ಕೆ ನಷ್ಟ ಕೂಡ ಸಂಭವಿಸುತ್ತದೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಬೇಕು. ಅದಕ್ಕೆ ದೇವರು ಮೋಶೆಗೆ ಆರೋನರಿಗೆ ಹೇಳ್ತಿದ್ದಾರೆ ಏನಂತಂದ್ರೆ, ನಾನು ಯಾರನ್ನ ಮೆಚ್ಚುತ್ತೇನೋ ಅವರ ಕೋಲನ್ನ ಚಿಗುರಿಸ್ತೀನಿ. ಚಿಗುರಿಸೋದು ಮಾತ್ರ ಅಲ್ಲ, ನಿಮಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಗುಡುಗುಟ್ಟುವಿಕೆ ನನಗೆ ಕೇಳಿ ಬರ್ತದೆ, ಅದನ್ನ ನಾನು ಸಂಪೂರ್ಣವಾಗಿ ನಿಲ್ಲಿಸಿ ಬಿಡು
ಮೋಶೆ ಆರೋನರಿಗೆ ಆಲೋಚನೆ ಹೇಳುವಂತವರಾಗಿದ್ದಾರೆ. ಈ ಮುಂಚಾನೆ ದೇವರು ಅಧಿಕಾರ ಕೊಟ್ಟಿವರಿಗೆ ವಿರುದ್ಧವಾಗಿ ಯಾರಾದ್ರೂ ಮಾತನಾಡಿದರೆ ಖಂಡಿತವಾಗಿ ಮುಂಚಾನೆ ದೇವರು ಹೇಳ್ತಾರೆ ಅಂತಂದ್ರೆ ಆ ರೀತಿಯಾಗಿ ಮಾತನಾಡ್ತಕ್ಕಂಥ ಸ್ವರವನ್ನ ದೇವರು ನಿಲ್ಲಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ. ಅಲ್ಲೆಲೂಯ್ಯ. ಅನೇಕ ಜನರು ಅನೇಕ ಸೇವಕರ ನೋಡಿ ಸೇವಕರ ನೋಡಿ ಅವ್ರು ಏನ್ ಮಾಡುವಂತವರಾಗಿದ್ದಾರೆ ಅಂದ್ರೆ ಅವರು ಕಮೆಂಟ್ ಅನ್ನ ಮಾಡುವಂತವರಾಗಿದ್ದಾರೆ, ಅವರಿಗೆ ವಿರುದ್ಧವಾಗಿ ಮಾತುಗಳನ್ನ ಹೇಳುವಂತವರಾಗಿದ್ದಾರೆ. ಕಾರಣ ಅಂತಂದ್ರೆ ನೀವು ಸೇವೆಗೆ ನಿಜವಾಗ್ಲೂ ಕರೆಯಲ್ಪಟ್ಟಿದ್ದೀರಾ ಅಥವಾ ನೀವು ಮಾಡ್ತಿರ್ತಕ್ಕಂಥ ಸೇವೆ ಸರಿ ಇದೆಯೋ ಎಂಬುದಾಗಿ ಅವ್ರಿಗೆ ಗೊತ್ತಿರತಕ್ಕಂಥ ಅನೇಕ ವಿಷಯಗಳನ್ನ ಹೇಳುವಾಗ ಅಲ್ಲೆಲೂಯ್ಯ ಮುಂಚಾನೆಗಳಲ್ಲಿ ದೇವರು ಹೇಳುವಂತವರಾಗಿದ್ದಾರೆ. ಏನಂದ್ರೆ ನಾನು ಶುಭದ ಸೂಚನೆನ ನಾನು ತೋರಿಸಲಿಕ್ಕೆ ಹೋಗಿದ್ದೇನೆ. ನಾನು ಮೋಶೆ ಆರೋನರ ಸಂಗಡ ನಿಜವಾಗಿಯೂ ನಾನು ಇದ್ದೇನೆ ಎಂಬುದಾಗಿ ನಾನು ಕೋಲನ್ನ ಚಿಗುರಿಸಿ ನಾನು ತೋರಿಸಲಿಕ್ಕೆ ಹೋಗ್ತೇನೆ. ಅಲ್ಲೆಲೂಯ್ಯ. ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿಯ ಯಾರು ನಿಮ್ಮ ಸಂಗಡ ದೇವರು ಇದ್ದಾರೆ ಎಂಬುದಾಗಿ ಪ್ರಶ್ನೆ ಎಲ್ಲಿಂದ ಬಂದಿದೆಯೋ ಖಂಡಿತವಾಗಿಯೂ ಈ ಮುಂಚಾನೆ ದೇವರು ಹೇಳ್ತಾ ಇದ್ದಾರೆ. ಏನಂತಂದ್ರೆ ಆ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡ್ಲಿಕ್ಕೆ ಹೋಗ್ತಿದ್ದೇನೆ. ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ, ನಾನು ನಿನ್ನ ಸಂಗಡ ಮಾತನಾಡ್ತಿದ್ದೇನೆ ಎಂಬುದಾಗಿ ನಾನು ತಿಳಿಯಪಡಿಸಲಿಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ. ಅಲ್ಲೆಲೂಯ್ಯ. ನಾವು ದೇವರ ಅಧಿಕಾರ ಕೊಡಲ್ಪಟ್ಟಿರೋರಿಗೆ ವಿರುದ್ಧವಾಗಿ ಏನ್ ಮಾಡ್ಬಾರ್ದಂತಂದ್ರೆ ನಾವು ಎದುರು ಮಾತನಾಡಲಿಕ್ಕೆ ಹೋಗ್ಬಾರ್ದು ಎಂಬುದಾಗಿ ಬೈಬಲ್ ಅಲ್ಲಿ ಆ ಒಂದು ಅರಣ್ಯಕಾಂಡ ಪುಸ್ತಕ ಓದಿ ಬರುವಾಗ ಅಲ್ಲಿ ತಿಳಿಯಪಡಿಸಿದ್ರೆ ಮೋಶೆಗೆ ವಿರುದ್ಧವಾಗಿ ಆರೋನರಿಗೆ ವಿರುದ್ಧವಾಗಿ ಒಂದು ಕೂಟ ಎದುರು ಮಾತನಾಡಿ ಏನಾದ್ರು ಅಂತಂದ್ರೆ ಅವರು ಸಂಪೂರ್ಣವಾಗಿ ಭೂಮಿ ತೆಗೆದು ಅವರು ಪಾತಾಳಕ್ಕೆ ದೊಬ್ಬಲ್ಪಟ್ಟರು. ಅಂದ್ರೆ ದೇವರು ಅಧಿಕಾರ ಕೊಟ್ಟಿರೋರಿಗೆ ವಿರುದ್ಧವಾಗಿ ಮಾತನಾಡುವುದು ಖಂಡಿತವಾಗಿಯೂ ದೇವರು ಇಷ್ಟಪಡುವುದಿಲ್ಲ. ದೇವರು ಕರೆದಿರತಕ್ಕಂಥ ಮೋಶೆಗೆ ವಿರುದ್ಧವಾಗಿ ಒಂದು ದಿನ ಸ್ವಂತ ಅಣ್ಣನಾಗಿರತಕ್ಕಂಥ ಆರೋನರು, ಸ್ವಂತ ಅಕ್ಕ ಆಗಿರತಕ್ಕಂಥ ಮಿರಿಯಾಮಳು ಏನಂದ್ರೆ ಮೋಶೆಗೆ ಮದುವೆಯ ವಿಷಯದಲ್ಲಿ ಸಂಬಂಧಪಟ್ಟವಾಗಿ ಅವರಿಬ್ರು ಗುಡುಗುಟ್ಟುವಾಗ ಅವ್ರ ಮೂವರನ್ನ ದೇವರು ದೇವ ದರ್ಶನದ ಗುಡಾರಕ್ಕೆ ಕರೆಸಿ ಅವರಿಗೆ ಆಲೋಚನೆ ಹೇಳುವಂತವರಾದ್ರೆ ಅದರ ಅರ್ಥ ಏನಂದ್ರೆ ದೇವರು ಯಾರಿಗೆ ಅಧಿಕಾರ ಕೊಟ್ಟಿದ್ರು ಅವರಿಗೆ ವಿರುದ್ಧವಾಗಿ ಒಬ್ರು ಮಾತನಾಡುವಾಗ ಏನಾಗುತ್ತಂದ್ರೆ ಅದನ್ನ ದೇವರು ಸಹಿಸೋದಿಲ್ಲ ಎಂಬುದಾಗಿ ಆ ಅಧ್ಯಾಯನ ಕೆಳಗಡೆ ಓದ್ತಾ ಬರುವಂತ ಸಮಯದಲ್ಲಿ ಲೇವಿಯ ಗೋತ್ರಕ್ಕೋಸ್ಕರ ಇಟ್ಟಿರತಕ್ಕಂಥ ಕೋಲನ್ನ ದೇವರು ಆರೋನನ ಕೋಲನ್ನ ಚಿಗುರಿಸ್ತಾರಂತೆ. ಆ ಕೋಲನ್ನ ಚಿಗುರಿಸೋದು ಮಾತ್ರ ಅಲ್ಲ, ಅದೇನಾಗುತ್ತಂದ್ರೆ ಮೊಗ್ಗೆ ಬಿಟ್ಟು ಅದು ಹೂವನ್ನ ಬಿಟ್ಟು ಅದೇನಾಗುತ್ತಂದ್ರೆ ಕಾಯನ ಬಿಟ್ಟು ಒಂದೇ ರಾತ್ರಿಯಲ್ಲಿ ಹಣ್ಣಾಗುತ್ತೆ ಎಂಬುದಾಗಿ. ನೀವು ಯಾರನ್ನಾದ್ರೂ ಲೋಕದ ಪ್ರಕಾರ ಕೇಳಿ ನೋಡಿ, ಅಷ್ಟು ಸುಲಭವಾಗಿ ಬಾದಾಮಿ ಗಿಡ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗವಾಗಿ ಏನ್ ಮಾಡೋದಿಲ್ಲ ಅಂತಂದ್ರೆ ಅದು ಮೊಗ್ಗು ಬಿಡೋದಿಲ್ಲ, ಅದು ಹೂವು ಬಿಡೋದಿಲ್ಲ, ಅದು ಕಾಯಿನೂ ಆಗೋದಿಲ್ಲ, ಅದು ಒಂದೇ ರಾತ್ರಿಯಲ್ಲಿ ಅದು ಹಣ್ಣಾಗೋದಿಲ್ಲ. ಒಂದು ಬಾದಾಮಿ ಗಿಡ ಅಲ್ಲೆಲೂಯ್ಯ ಅದು ಬೆಳೆದು ಬರ್ಬೇಕಂದ್ರೆ, ಅದು ಹೂವಿಗೆ ಬರ್ಬೇಕಂದ್ರೆ, ಅದು ಚಿಗುರಿಗೆ ಬರ್ಬೇಕಂದ್ರೆ ಅನೇಕ ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಈ ಮುಂಚಾನೆಗಳಲ್ಲಿ ಅಲ್ಲೆಲೂಯ್ಯ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ವಾಕ್ಯ ಹೇಳುತ್ತೆ ಅಲ್ಲೆಲೂಯ್ಯ ದೇವರ ಸಮ್ಮುಖಕ್ಕೆ ತೆಗೆದುಕೊಂಡು ಇಟ್ಟಿರತಕ್ಕಂಥ ಬಾದಾಮಿ ಗಿಡದ ಕೋಲು, ಒಣಗಿರತಕ್ಕಂಥ ಕೋಲು ಅಲ್ಲೆಲೂಯ್ಯ ನಾನು ಆರೋನ ಸಂಗಡ ಇದ್ದೇನೆ ಎಂಬುದಾಗಿ, ಆರೋನ ಸೇವೆಗೆ ನಾನು ಕರೆದಿದ್ದೇನೆ ಎಂಬುದಾಗಿ ಅದನ್ನ ಸೂಚನೆಯಾಗಿ ನಾನು ತೋರಿಸಿಕ್ಕೆ ಹೋಗ್ತಿದ್ರೆ ಅದಕ್ಕೋಸ್ಕರನೇ ಈ ಕೋಲನ್ನ ಬರೀ ಚಿಗುರಿಸಿದ್ರೆ ಮಾತ್ರ ಸಾಕಾಗುದಿಲ್ಲ, ಇದು ಮೊಗ್ಗೆ ಬಿಟ್ಟು ಹೂ ಬಿಟ್ಟು ಇದು ಕಾಯಿ ಬಿಟ್ಟು ಹಣ್ಣಾಗುವಂತೆ ನಾನು ಮಾಡ್ತೇನೆ. ಅಲ್ಲೆಲೂಯ್ಯ. ದೇವರು ಇವತ್ತು ಯಾರೋ ಸಂಗಡ ಮಾತನಾಡ್ತಾರೆ. ಏನಂತಂದ್ರೆ ಎಲ್ಲಿಂದ ಪ್ರಶ್ನೆಗಳು ಬಂದಿದ್ಯೋ ಖಂಡಿತವಾಗಿಯೂ ಆ ಪ್ರಶ್ನೆಗಳಿಗೆ ಅಲ್ಲೆಲೂಯ್ಯ ನೀನಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಹೋಗ್ತಿದ್ದೇನೆ. ಕಾರಣ ಏನಂತಂದ್ರೆ ಅಲ್ಲೆಲೂಯ್ಯ ದೇವರು ಅಧಿಕಾರ ಕೊಟ್ಟಿರೋರಿಗೆ ವಿರುದ್ಧವಾಗಿ ಪ್ರಶ್ನೆ ಮಾಡುವಾಗ ದೇವರದನ್ನ ಕೇಳಿಸಿಕೊಂಡು ಸುಮ್ಮನೆ ಇರತಕ್ಕಂಥ ದೇವರಲ್ಲ. ಅದಕ್ಕೋಸ್ಕರ ಆತನ ಏನನ್ನ ಮಾಡ್ಲಿಕ್ಕೆ ಹೋಗ್ತದೆ ಅಂತಂದ್ರೆ ಶುಭದ ಸೂಚನೆಗಳನ್ನ ಆತನು ತೋರಿಸಲಿಕ್ಕೆ ಹೋಗ್ತದೆ. ಅಲ್ಲೆಲೂಯ್ಯ. ಡಿವೈನ್ ಸ್ಪೀಡ್ ಅನ್ನ ಆತನು ಹೆಚ್ಚು ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ಆತ್ಮಿಕವಾಗಿರತಕ್ಕಂಥ ಒಂದು ವೇಗವನ್ನ ಆತನು ಹೆಚ್ಚು ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ಎಲ್ಲಿಂದ ಪ್ರಶ್ನೆಗಳು ಬಂದಿದ್ಯೋ ಖಂಡಿತವಾಗಿಯೂ ಪ್ರಶ್ನೆ ಕೇಳುವವರಿಗೆ ಅರ್ಥ ಆಗ್ಬೇಕಂತಂದ್ರೆ ಇವರು ನಿಜವಾಗಿಯೂ ದೇವರೇ ಕಟ್ಟಿರೋದು, ಇವರ ಸಂಗಡ ನಿಜವಾಗಿಯೂ ದೇವರಿದ್ದು ಕಾರ್ಯ ಮಾಡಿದರೆ ಆರೋನ ಒಣಗಿದ ಕೋಲನ ಒಂದೇ ರಾತ್ರಿಯಲ್ಲಿ ಚಿಗುರಿಸಿದ ಹಾಗೆ ಈ ಮುಂಚಾನೆಯಲ್ಲಿ ಅಲ್ಲೆಲೂಯ್ಯ ದೇವರು ಯಾರ ಸಂಗಡ ಮಾತನಾಡ್ತಾರೆ ಅಂದ್ರೆ ನಾನು ಕೆಲವುದನ್ನ ಚಿಗುರಿಸಲಿಕ್ಕೆ ಹೋಗ್ತಾ ಇದೆ ಎಂಬುದಾಗಿ. ಕಳೆದ ದೇವರು ಹೇಳಿದವಲ್ಲ ಏನಂತಂದ್ರೆ ನಿನ್ನ ವಿಂಟರ್ ಸೀಸನ್ ಮುಗಿದಿದೆ ಎಂಬುದಾಗಿ, ನಿನ್ನ ಶೀತ ಕಾಲ ಮುಗಿದಿದೆ ಎಂಬುದಾಗಿ, ಪುಷ್ಪಗಳು ಬೆಳೆದು ಬರುವಾಗ ದೇವರು ಸಹಾಯ ಮಾಡ್ತಾರೆ, ಹೂವುಗಳು ಬೆಳೆದು ಬರುವಾಗ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ. ವಿಂಟರ್ ಸೀಸನ್ ಮುಗಿದಿದೆ ಎಂಬುದಾಗಿ ದೇವರು ಹೇಳುವಾಗ ಆಲೋಚನೆಗಳಿರಲ್ಲ. ಆ ಪ್ರಕಾರವಾಗಿ ನಿನ್ನ ಭೂಮಿಯಲ್ಲಿ ಒಳ್ಳೆ ಒಂದು ಅಲ್ಲೆಲೂಯ್ಯ ಪುಷ್ಪಗಳು ಒಳ್ಳೆ ರೀತಿಯಾಗಿರ್ತಕ್ಕಂಥ ಹೂವುಗಳು ಬೆಳೆದು ಬರುವ ಹಾಗೆ ಅಲ್ಲೆಲೂಯ್ಯ ಕೆಲವು ಶುಭದ ಕಾರ್ಯಗಳು ಶುಭದ ಸೂಚನೆಗಳನ್ನ ದೇವರು ತೋರಿಸಲಿಕ್ಕೆ ಹೋಗ್ತಾರೆ ಎಂಬುದಾಗಿ ಈ ಮುಂಚಾನೆಯಲ್ಲಿ ದೇವರ ಆಲೋಚನೆ ಹೇಳುವಂತವರಾಗ್ತಾರೆ.